ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಬಂದಿದ್ದೀವಿ ಹೊರನಾಡು ಅನ್ನಪೂರ್ಣೇಶ್ವರಿ 999 ಕಾರ್ಸ್ ಅಂತ. ಇಲ್ಲಿ ಕಮ್ಮಿ ಬೆಲೆ ಕಾರ್ಗಳಿದೆ. ಅದು ಎಷ್ಟೆಷ್ಟಿದೆ ಅಂತ ಫುಲ್ ಡೀಟೇಲ್ಸ್ ಕೊಡ್ತೀನಿ, ಬನ್ನಿ ಒಳಗಡೆ ಹೋಗೋಣ. ಇದು 2012 ಮಾಡಲ್. ಓಕೆ, ಸೆಕೆಂಡ್ ಓನರ್. ಓಕೆ, ಸಿಂಗಲ್ ಓನರ್. 85,000 ಕಿಲೋಮೀಟರ್ ಓಡಿದೆ. 85,000 ಡೀಸೆಲ್ ವೆಹಿಕಲ್. ಇದು ಡೀಸೆಲ್ ವೆಹಿಕಲ್. 85,000 ಕಿಲೋಮೀಟರ್ ಓಡಿದೆ. ಇದು ಡೀಸೆಲ್ ವೆಹಿಕಲ್, ವೆರಿ ಗುಡ್ ಕಂಡೀಷನ್. ಹೌದಾ? ಇಂಜಿನ್ ಗೇರ್ ಬಾಕ್ಸ್ ಪ್ರತಿ ಒಂದು ತುಂಬಾ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಇದು ರೇಟ್ ಬಂದು ರೇಟ್ ಹೇಳ್ಬಿಡಿ. ರೇಟು 3,90,000, ಲೈಟ್ಲಿ ನೆಗೋಷಿಯಬಲ್. 3,90,000 ಚೆನ್ನಾಗಿರುವಂತ ಗಾಡಿ ಇದು. 3,90,000. 3,90,000 ವಿಡಿಐ ಗಾಡಿ. ದಯವಿಟ್ಟು ಬನ್ನಿ ಸರ್. ಇದು ಡೀಟೇಲ್ಸ್ ಹೇಳಿ. ಸೂಪರ್ ಆಯ್ತು ಗಾಡಿ. ಇದು ಸ್ವಿಫ್ಟ್. ಇದು VXi. ನಾನ್ ಬ್ಲಾಕ್ ಅನ್ಕೊಂಡೆ, ಬ್ಲೂ ಇದು. ಹೌದು, VXi. ಓಕೆ, ಪೆಟ್ರೋಲ್ ಗಾಡಿ ಇದು. ಪೆಟ್ರೋಲ್ ಗಾಡಿನಾ? ಹಾ, ಏನ್ ಹೇಳ್ತಾವ್ರೆ? ತುಂಬಾ ಚೆನ್ನಾಗೈತೆ. 5,95,000 ಹೇಳ್ತಾ ಇದ್ದಾರೆ. ಒಳಗ್ ನೋಡ್ಬೋದಿತ್ತು, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ. ತುಂಬಾ ಚೆನ್ನಾಗಿದೆ ಗಾಡಿ. ಹೊಸ ಸೀಟ್ ಕವರ್, ಕಂಪನಿ ಮೇಂಟೆನೆನ್ಸ್, ಟೈರ್. ಸ್ವಲ್ಪ ಧೂಳ್ ಬಿದ್ದಿದೆ, ಒರೆಸ್ಬಿಟ್ರಂತೂ ಗ್ಲಾಸೇ ಇದು. ಆರ್ಮಿನವ್ರು ಓಡಿಸಿರೋದು ಗಾಡಿ ನೋಡಿ ವೀಕ್ಷಕರೇ. ಒಳ್ಳೊಳ್ಳೆ ಗಾಡಿಗಳು ಸಿಗ್ತಾ ಇದೆ ಇದು ಕತೆ ಅಣ್ಣ. ಇದು ಆಲ್ಟೋ. AC ಪವರ್ ಸ್ಟೇರಿಂಗ್ ಬರುತ್ತೆ. AC ಪವರ್ 2011 ಮಾಡ್ಲು ಮರೂನ್ ಗಾಡಿ. ಓಕೆ, 11 ಮಾಡ್ಲು. ಸಿಂಗಲ್ ಓನರ್. ಬರೀ 44,000 ಕಿಲೋಮೀಟರ್ ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ. ಒಂದು ಚೂರು ಕ್ರಾಚಸ್ ಇಲ್ವಲ್ಲ ಸರ್ ಇದು? ಯಾವ್ದಲ್ಲೂ ಏನು ಕ್ರಾಚಸ್ ಇಲ್ಲ. 44,000 ಕಿಲೋಮೀಟರ್ ಓಡಿರೋ ಗಾಡಿ ಎಲ್ಲಿ ಸ್ಕ್ರಾಚಸ್? ಕೇವಲ 44,000 ಓಡಿದೆ. ಎಸ್, ಸಿಂಗಲ್ ಓನರಾ? ಸಿಂಗಲ್ ಓನರ್. ಸೂಪರ್ ಸೂಪರ್ ಸೂಪರ್, ತುಂಬಾ ಚೆನ್ನಾಗಿದೆ. ಯಾರ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಬನ್ನಿ ಅನ್ನಪೂರ್ಣೇಶ್ವರಿ 999 ಕಾರ್ಸ್. ಸರ್ ಮಹೇಂದ್ರ ಗಾಡಿ ಏನ್ ಸರ್ ಡೀಟೇಲ್ಸ್ ಇದಿರ್ತೋ? ಹಲೋ ದೇವ್ರು, ಏನ್ ದೇವ್ರು ಅಂದ್ರಿ? ಏನ್ ಡೀಟೇಲ್ಸ್ ಇದಿರ್ತೋ? ಡೀಟೇಲ್ಸಾ? 2018 ಸಿಂಗಲ್ ಓನರ್. ಸಿಂಗಲ್ ಓನರ್ ಬೆಂಕಿ ಗಾಡಿ. T4 ಇದು. ವಾವ್, T4 ಪ್ಲಸ್ ಅಂತ ಹೇಳ್ತಾರೆ ನಮ್ಮ ಇದ್ರೊಳಗಡೆ. ತುಂಬಾ ಚೆನ್ನಾಗಿರೋ ಗಾಡಿ, ಒಳ್ಳೆ ಸೆಲೆಬ್ರಿಟಿ ಕಾರ್ಸ್ ಆಗಿದೆ ಇದು. ಹಾಗೆ ತೋರಿಸಿ ಒಳಗಡೆ ಎಲ್ಲ. ದೇವ್ರೆ, ಸಾಕಾದ ಮೇಂಟೈನ್ ಮಾಡೋರೆ. ಸರ್ ಏನ್ ರೇಟ್ ಆಗಿದೆ? 6,25,000 ಆಗುತ್ತೆ. 6,25,000. ಯಾವ ಮಾಡ್ಲಿದು? 2018 ಮಾಡ್ಲು. ಅಯ್ಯೋ ವೀಕ್ಷಕರೇ, ಗಾಡಿ ಮಾತ್ರ ಬೆಂಕಿ ಇದ್ದಂಗೈತೆ. ದಯವಿಟ್ಟು ಬಂದ್ ತಗೊಳ್ಳಿ. ಅಖಿಲ್, ಹಾ ಸರ್, ಸ್ವಲ್ಪ ಕನ್ಫ್ಯೂಸ್ ಆಯ್ತು. 6,75,000 ಇದು. ಕಟ್ ಮಾಡ್ಬಿಡೋಣ ಅದನ್ನ. ಸರ್ ರೇಟ್ ಏನಿದಿರ್ತೋ? 6,75,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬಂದ್ರೆ. 6,75,000 ಅಂತ ಗಾಡಿ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಗಾಡಿ ಮಾತ್ರ ಬೆಂಕಿ ಇದ್ದಂಗೈತೆ, ಬಂದ್ ಟ್ರೈ ಮಾಡಿ. ಸರ್ ನೆಕ್ಸ್ಟ್ ಗಾಡಿ, ಈ ಗಾಡಿ ಬಗ್ಗೆ ಡೀಟೇಲ್ಸ್ ಕೊಡಿ. ಅಖಿಲ್, ಇದು 2008 ಮಾಡ್ಲು. ಸೆಕೆಂಡ್ ಓನರ್. ತುಂಬಾ ಚೆನ್ನಾಗಿರೋಂತ ಗಾಡಿ. ಸರ್ ನೆಕ್ಸ್ಟ್ 6,25,000 ಆಗುತ್ತೆ. ತುಂಬಾ ಚೆನ್ನಾಗಿರೋಂತ ಗಾಡಿ. ವಿ ವರ್ಷನ್ VIP ಕಾರ್ ತರ. ಹೌದು, ಮೇಂಟೆನೆನ್ಸ್ ಹಂಗಿರುತ್ತೆ ಅದು. ಸೂಪರ್, ತುಂಬಾ ಚೆನ್ನಾಗಿದೆ ಗಾಡಿ. 6,25,000 ಆಗುತ್ತೆ. 6,25,000 ಆಗುತ್ತೆ. ಎಷ್ಟು ಓಡಿದೆ? ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಎಷ್ಟು ಓಡಿದೆ? 1 ಲಕ್ಷ. 1 ಲಕ್ಷ ಓಡಿದ್ಯಾ? 1 ಲಕ್ಷ. ಒಳ್ಳೆ VIP ಕಾರ್ ಇದ್ದಂಗಿದೆ. ಯಾರಾದ್ರೆ ಕಾಲ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ಕಾರು ಸರ್, ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ. ಇದು XCV 500. ಓಕೆ, ತುಂಬಾ ಚೆನ್ನಾಗಿರೋಂತ ಗಾಡಿ. XCV 500 W8 ಸಿಂಗಲ್ ಓನರ್. ಏನ್ ಗುರು ಇದು ಗಾಡಿ? ಸರ್ ಸಿಂಗಲ್ ಓನರ್. 93,000 ಓಡಿದೆ. 93,000 ಓಡಿದೆ. XCV 500 ಏನಾಗಿದೆ ಏನ್ ಸರ್ ಹಿಂಗಿದೆ? 6,90,000 ಆಗುತ್ತೆ. ಫೈನಲ್ ಹೇಳ್ಬಿಡಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಇಲ್ಲ ಬಂದ್ರೆ ಚಾನಲ್ ಕಡೆಯಿಂದ ಬಂತು ಅಂತ ಹೇಳಿದ್ರೆ 10,000 ಡಿಸ್ಕೌಂಟ್ ಇದೆ. ಓಕೆ, ಥ್ಯಾಂಕ್ ಯು. ಫಸ್ಟ್ ಕ್ಲಾಸ್ ಗಾಡಿ. ನೆಕ್ಸ್ಟ್ ಕಾರ್
ಸರ್ ಇನ್ನೋವಾ ಇದ್ರ ಬಗ್ಗೆ ಹೇಳಿ. ಇದು ಟೈಪ್ 2 ಇದ್ದಿದ್ದು ಟೈಪ್ 4 ಮಾಡಿದ್ದಾರೆ. ಇನೋವಾ 4 ಹಾ ಓಕೆ 2008 ಮಾಡ್ಲು. 2008 ಮಾಡ್ಲು. ಹೌದು 5,25,000 ಆಗುತ್ತೆ. 5,25,000 ಒಂಚೂರು ಓಪನ್ ಮಾಡ್ಬಿಟ್ರೆ ಒಳಗೆ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್, ಯಾವ್ದು ಪೆಂಡಿಂಗ್ ಇರೋಂತ ಕಥೆನೇ ಇಲ್ಲ. ಸರ್ ಸಿಸಿ ಕಂಡೀಷನ್. ಮರ್ತೋಗ್ಬಿಟ್ಟೆ, ಲೋನ್ ಎಲ್ಲ ಹಾಕ್ಸ್ಕೊಡ್ತಾರ ಇಲ್ಲಿ? ಲೋನ್ ಹಾಕ್ಸ್ಕೊಡ್ತೀವಿ. ಆ ಲೋನ್ ಹಾಕ್ಸ್ಕೊಳ್ಳೋಕೆ ಸಿಬಿಲ್ ಕರೆಕ್ಟ್ ಆಗಿರ್ಬೇಕು. ಆಧಾರ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಸ್ಟೇಟ್ಮೆಂಟ್ ಜಿನೇಲ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆ 75% ಲೋನ್ ಹಾಕ್ಸ್ಕೊಡ್ತೀವಿ. ಓಹೋ ನೋಡಿ ವೀಕ್ಷಕರೇ, ಇಲ್ಲೂ ಲೋನ್ ಆಗುತ್ತೆ. ಗಾಡಿಗಳು ಮಾತ್ರ ಶೋರೂಮ್ ಗಾಡಿ ಇದ್ದಂಗ ಐತೆ. ಇಲ್ಲೂ ಟ್ರೈ ಮಾಡೋದು. ಇದು ಟೈಪ್ 4 ಆಲ್ಟ್ರೇಷನ್ ಮಾಡಿರೋದು. ಇದು ಟೈಪ್ 2 ಇರೋದು, ಟೈಪ್ 4 ಆಲ್ಟ್ರೇಷನ್ ಮಾಡಿರೋದು. ಓಕೆ ಮ್ಯಾಗ್ ಎಲ್ಲ ಐತೆ. ಇನ್ಶೂರೆನ್ಸ್, FC ಎಲ್ಲ ಫ್ರೆಶ್ ಇದೆ. ಓಕೆ ಸೂಪರ್. ಮಾಡ್ಕೊಡ್ತೀವಿ, ತಗೊಂಡವ್ರಿ ಎಲ್ಲ ಮಾಡ್ಕೊಟ್ಬಿಡ್ತೀವಿ. ಸಿಸಿ ಕಂಡೀಷನ್. ನೆಕ್ಸ್ಟ್ ಕಾರ್ ಸರ್, ಈ ಗಾಡಿ ಬಗ್ಗೆ ಹೇಳಿ ಸರ್. ವರ್ಣ 2014 ಮಾಡಲ್, 2000 ಸಿಂಗಲ್ ಓನರ್, ಫುಲ್ ಸ್ಟಾರ್ಟ್ ಗಾಡಿ, 6 ಇಯರ್ ಬ್ಯಾಕ್ ಗಾಡಿ. ಇದು 140. ಓಕೆ ಒಳ್ಳೆ 6 ಇಯರ್ ಬ್ಯಾಕ್ ಫುಲ್ ಸ್ಟಾರ್ಟ್ ಗಾಡಿ ಸರ್. ಇದು ಅಲ್ಟಿಮೇಟ್ ಗಾಡಿ ಇದೆ. ಫಸ್ಟ್ ಓನರ್ ಅಲ್ಲಿ ಇದೆ ಗಾಡಿ. ಫಸ್ಟ್ ಓನರಾ? ಹೌದು. ಗಾಡಿ ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ವರ್ಣ ಫ್ಲೂಡಿ ಯಾವ ಮಾಡ್ಲಿದ್ದು? 14 ಮಾಡಲ್ ಫ್ಲೂಡಿ ಗಾಡಿ ಮಾತ್ರ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ನಿಮ್ಗೆ ಬೇಕಾದ್ರೆ ಗಾಡಿಗೆ ಲೋನ್ ಬೇಕು ಅಂದ್ರೆ ನಿಮ್ಗೆ ಕರೆಕ್ಟ್ ಪೇಪರ್ಸ್ ಇದೆ. 4 ಲಕ್ಷ ಲೋನ್ ಮಾಡ್ಕೊಡ್ತೀರಿ. ಸೂಪರ್. ಇನ್ನೇನ್ ಬೇಕು ಸರ್ ನಮ್ಗೆ? ಸ್ಯಾಲರಿಡ್ ಇಲ್ಲ ಇನ್ಕಮ್ IT ಈ ತರ ಎಲ್ಲ ಇದ್ರೆ ಸಿವಿಲ್ ಸ್ಕೋರ್ ಚೆನ್ನಾಗಿದೆ. 4 ಲಕ್ಷ ಲೋನ್ ಆಗ್ತದೆ. ಓಕೆ ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಕಾರ್ ಸರ್, ಈ ಗಾಡಿ ಬಗ್ಗೆ ಹೇಳಿ. 2014 ಮಾಡಲ್ ಸರ್, ಟೈಟಾನಿಯಂ. ಓಕೆ ಸೆಕೆಂಡ್ ಓನರ್. ಹೌದು ಸರ್. ಎಷ್ಟು ಓಡಿದೆ ಸರ್? ಇದು 74 ಸಾವಿರ ಓಡಿದೆ. 74,000 ಓಡಿದ್ಯಾ? 4 ಹೊಸ ಟೈರ್ ಇದೆ. ಫ್ರೆಶ್ ಸರ್ವಿಸ್ ಆಗಿದೆ ಗಾಡಿ. ಹೊಸ ಟೈರ್ ವೀಕ್ಷಕರೇ. ಓಹೋ ಇನ್ನೊಂದು ವೀಲ್ ಇದೆ. ಇನ್ನೊಂದು ವೀಲು ಎಕ್ಸ್ಟ್ರಾ. ಹೌದು ಸರ್, ಸ್ಟೆಪ್ನಿ. ಅದು ಎಷ್ಟು ಹೇಳ್ತೀರಾ ಸರ್? 5,60,000 ಹೇಳ್ತೀನಿ. 5,60,000ಕ್ಕೆ ನೆಗೆಶ್ವೇಲ್ ಆಗ್ತದೆ ಸರ್. ಇದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀರಿ. ನಿಮ್ ಯೂಟ್ಯೂಬ್ ಚಾನಲ್ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಮಾಡೋಣ. ಥ್ಯಾಂಕ್ ಯು ಸರ್. ತುಂಬಾ ರೇರ್ ಅಲ್ಲ ಗಾಡಿ ಇದು? ಹೌದು ಸರ್, ಒಳ್ಳೆ ಮೈಲೇಜ್ ಇದೆ ಸರ್. 22-23 ಮೈಲೇಜ್ ಇದೆ ಸರ್ ಇದು ಗಾಡಿ. ಹಂಗೆ ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್ ಇದು I20. ಯಾವ ಮಾಡಲು ಸರ್ ಇದು? 2013 ಮಾಡಲು. ಏನ್ ನೋಡಿದೆ ಸರ್ ಇದು? ಸ್ಪೋರ್ಟ್ಸ್. ಇದು ಓಕೆ ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರಾ? 86,000 ಓಡಿದೆ. 76,000 ಓಡಿದೆ. I20 ಸ್ಪೋರ್ಟ್ಸ್ ವೇರಿಯಂಟ್. ಏನ್ ಹೇಳ್ತೀರಾ ಸರ್ ಫೈನಲ್? 410 ಹೇಳ್ತೀವಿ ಸರ್, ಹೆಚ್ಚು ಕಮ್ಮಿ ಆಗ್ತದೆ ಸರ್. 410 ಹೇಳ್ತಾರೆ ವೀಕ್ಷಕರೇ. ಯಾರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಗಾಡಿ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಓನರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಅಂತೆ. ಗಾಡಿ ಬಂದು ತಗೊಂಡೋಗಿ. ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ. ಬನ್ನಿ ಸರ್, ಹೆಚ್ಚು ಕಮ್ಮಿ ಮಾಡೋಣ. ಹೇಳೋ ರೇಟ್ ಎಲ್ಲ ಫಿಕ್ಸ್ ಅಲ್ಲ, ಹೆಚ್ಚು ಕಮ್ಮಿ ಆಗ್ತದೆ. ಬನ್ನಿ, ಬಂದು ನೋಡಿ ಗಾಡಿ ನೋಡಿ, ಹೆಚ್ಚು ಕಮ್ಮಿ ಮಾಡೋಣ ಸರ್. ಖಂಡಿತ ಮಾಡ್ಬೋದು. ಯಾವ್ದು ಫಿಕ್ಸ್ ಪ್ರೈಸ್ ಅಲ್ಲ. ಓಕೆ ಹಂಗೆ ನೆಕ್ಸ್ಟ್ ಕಾರ್ ಬಗ್ಗೆ ಹೇಳ್ಬಿಡಿ ಸರ್. ಸರ್ ಇದು 2011 ಇದು VDI ಯು ಶೇಪ್. ಇದು ಅಂದ್ರೆ ಈ ಮಾಡಲ್ ಎಲ್ಲ ಓಲ್ಡ್ ಶೇಪ್ ಬರ್ತದೆ. ಇದು ಎಂಡಿಂಗ್ ಗಾಡಿ ಆದ್ರಿಂದ ಯು ಶೇಪ್ ಇದೆ. ಇದು ಈ ಗಾಡಿ ಶೇಪ್ ತೋರಿಸ್ಬಿಡ್ತೀನಿ. ನ್ಯೂ ಶೇಪ್ ಇದೆ. ಈ ಮಾಡಲ್ ಓಲ್ಡ್ ಶೇಪ್ ಬರ್ತದೆ. ಇದು ನ್ಯೂ ಶೇಪ್ ಗಾಡಿ. ಇದು 2011 ಮಾಡಲ್. ಸೂಪರ್ ಕಾರ್ ಗುರು ಇದು. ಸೆಕೆಂಡ್ ಓನರ್ ಇದೆ. ಸೆಕೆಂಡ್ ಓನರ್ ಅಂತ. 86,000 ಓಡಿದೆ ಗಾಡಿ. 86,000 ಓಡಿದೆ. ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀರಿ. ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. ಇನ್ಶೂರೆನ್ಸ್ ಮಾಡ್ಕೊಡ್ತೀರಿ. 3,90,000 ಹೇಳ್ತೀರಿ, ಹೆಚ್ಚು ಕಮ್ಮಿ ಕೊಡ್ತೀರಿ. 3,90,000 ಅಂತ. ಎಷ್ಟು ಓಡಿದೆ ಇದು? 86,000 ಓಡಿದೆ. 86,000 ಓಡಿದೆ. ಗಾಡಿ ಮಾತ್ರ ಸಖತ್ತಾಗೈತೆ. ಸ್ವಿಫ್ಟ್ ಬೇಕು ಅನ್ನೋರು ದಯವಿಟ್ಟು ಯು ಶೇಪ್ ಗಾಡಿ. ಯು ಶೇಪ್ ಅಂತೆ. ಡೀಸೆಲ್ ವೇರಿಯಂಟ್ VDI. ಡೀಸೆಲ್ ಕಾರ್ ಗುರು. ಸರ್ ಹಂಗೆ ನೆಕ್ಸ್ಟ್ ಕಾರ್ ಸರ್, ಮರೂನ್ ಗಾಡಿ. I20 ಆಸ್ತಾ ಪೆಟ್ರೋಲ್ ವೇರಿಯಂಟ್, ಫುಲ್ ಸ್ಟಾರ್ಟ್ ಗಾಡಿ. ಏನ್ ನೋಡಿದೆ ಸರ್ ಗಾಡಿ ಇದು? ಇದು 76,000 ಓಡಿ ಸರ್. ಓಕೆ, ಒಂಚೂರು ಈ ಕಡೆ ಬನ್ನಿ ಸರ್, ಹಂಗೆ ಫುಲ್ ತೋರಿಸ್ಕೊಡ್ತೀನಿ. ಸೂಪರ್ ಕಾರ್ ಸರ್ ಇದು. ಆಸ್ತಾ ಫುಲ್ ಸ್ಟಾರ್ಟ್ ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಏನ್ ನೋಡಿದೆ ಗಾಡಿ ಇದು? 76,000 ಓಡಿ ಸರ್. 76,000 ಓಡಿದೆ ವೀಕ್ಷಕರ. ಓನರ್? ಸಿಂಗಲ್ ಓನರ್. ಸಿಂಗಲ್ ಓನರ್ ಅಂತೆ. ಒಂದೊಳ್ಳೆ ರೇಟ್ ಕೇಳೋಣ ಸರ್. ಏನ್ ಹೇಳ್ತೀರಾ ಸರ್? 545 ಹೇಳ್ತೀನಿ. 545 ಹೇಳ್ತವ್ರೆ. ಒಂದು ನೆಗೆಶ್ವೇಲ್ ಪ್ರೈಸ್ ಮಾಡೋಣ ಸರ್. ಒಂದು ಬೆಸ್ಟ್ ಪ್ರೈಸ್ ಮಾಡೋಣ. ಮಾಡ್ತಾರಂತೆ. ಚಾನಲ್ ಕಡೆಯಿಂದ ಬಂದ್ರೆ ಒಳ್ಳೆ ರೇಟ್ ಮಾಡ್ಕೊಡೋಣ. ಥ್ಯಾಂಕ್ ಯು ಸರ್. ವೀಕ್ಷಕರೇ ನೋಡಿ, I20 ಬೇಕು ಅಂದ್ರೆ ಒಳ್ಳೆ ಗಾಡಿ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಗಾಡಿ. ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ? ರನ್ನಿಂಗ್ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಕಾರ್ ಸರ್. ಸರ್ ಈ ಗಾಡಿ ಬಗ್ಗೆ ಹೇಳಿ ಸರ್. 2012 ಮಾಡಲ್ XC500 W8
ಓಕೆ. ಸೆಕೆಂಡ್ ಓನರ್ 93,000 ಗಾಡಿ ರನ್ ಆಗಿದೆ. ಅಲ್ಟಿಮೇಟ್ ಆಗಿದೆ ಗಾಡಿ. ಲಾಯರ್ ಗಾಡಿ ಇದು, ಲಾಯರ್ ಯೂಸ್ ಮಾಡ್ತಾ ಇದ್ದ ಗಾಡಿ ಇದು. ಓಕೆ ಓಕೆ. ಅದ್ರ ಇದು 6.5 ಲಕ್ಷ ಹೇಳ್ತೀನಿ. 6.5 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಓನರ್ ಸೆಕೆಂಡ್ ಓನರ್. ಹಾ, ಒಳಗಡೆ ನೋಡೋಣ. ಅಲ್ಟಿಮೇಟ್ ಆಗಿದೆ ಸರ್ ಗಾಡಿ ಮಾತ್ರ. ಸರ್ ಎಷ್ಟು ಓಡಿದೆ ಗಾಡಿ ಇದು? 93,000 ಓಡಿದೆ. 93,000 ಅಷ್ಟೇ ಗುರು ಓಡಿರೋದು. ಗಾಡಿ ಮಾತ್ರ ಸಖತ್ತಾಗೈತೆ. ಲಾಯರ್ ಯೂಸ್ ಮಾಡಿರೋದಂತ. ಹೌದು, ಲಾಯರ್ ಗಾಡಿ ಸ್ಮೂತ್ ಆಗಿ ಯೂಸ್ ಮಾಡಿರ್ತಾರೆ. ಮಹೇಂದ್ರ XUV ಬೇಕು ಅನ್ನೋರು ದಯವಿಟ್ಟು ಕಾಲ್ ಮಾಡಿ. ಥ್ಯಾಂಕ್ ಯು ಸರ್. ಹಂಗೆ ನೆಕ್ಸ್ಟ್ ಕಾರ್ ಸರ್, ಇದು 2013 ಮಾಡಲ್. ಇದು XUV-ನಾ? ಇದು XUV-ನೇ. ವಾ, ಇದು 4-wheel ಡ್ರೈವ್. ಓಕೆ. 4-wheel ಡ್ರೈವ್ W8 8 ಏರ್ ಬ್ಯಾಗ್ ಇದೆ. ಇದಕ್ಕೆ 8 ಏರ್ ಬ್ಯಾಗ್ ಇದೆಯಾ? 8 ಏರ್ ಬ್ಯಾಗ್ ಇದೆ. W8 ಓಪನ್ ಆಗಿಲ್ಲ ವೀಕ್ಷಕರೇ. ಗಾಡಿ ಮಾತ್ರ ಸಖತ್ತಾಗಿದೆ. 8 ಏರ್ ಬ್ಯಾಗ್ ಇದೆಯಂತೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಎಷ್ಟನೇ ಓನರ್ ಅಂದ್ರೆ? ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರ XUV ಬೇಕು W8 ಕಾಲ್ ಮಾಡಿ. 4-wheel ಡ್ರೈವ್. ಓಕೆ. 8 ಏರ್ ಬ್ಯಾಗ್ ಗಾಡಿ. 8 ಏರ್ ಬ್ಯಾಗ್ ಗಾಡಿ. ಓಕೆ ಸರ್. ಸರ್ ಬೊಲೆರೋ ವೈಟ್ 14 ಮಾಡಲ್ ಸಿಂಗಲ್ ಓನರ್. ಇದು ಬೊಲೋರೋ, ಇದು GLX. ಓಕೆ ಓಕೆ. ಗಾಡಿ ಒಳಗಡೆ ತುಂಬಾ ಚೆನ್ನಾಗಿದೆ. ಆಯ್ತು ಹೇಳಿ ಸರ್ ಏನ್ ಹೇಳ್ತೀರಾ? ಸರ್ ಬೊಲೋರೋ 14 ಮಾಡಲು ಸಿಂಗಲ್ ಓನರ್. ಹಾ, 1,03,000 ಓಡಿದೆ. 5.75 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 1,30,000 ಓಡಿದೆ. 3,000. 1,03,000 ಓಡಿದೆ. 5,75,000 ಆಗುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 5,75,000 ಬಂದ್ರೆ ಕಮ್ಮಿ ಮಾಡ್ತಾರಂತೆ. ಹೌದು. ಬೊಲೆರೋ ತಗೋಬೇಕು ಅಂತ ಯಾರು ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಬಡವರು ಬಾದಾಮಿ ಸೆಂಟ್ರೋ ಇದ್ರ ಬಗ್ಗೆ ಹೇಳಿ ಸರ್. ಸರ್ 2008 ಮಾಡಲ್. ಓಕೆ ಸರ್ ಫುಲ್ ಆಲ್ಟ್ರೇಷನ್ ಗಾಡಿ, ಫಿಟ್ಟಿಂಗ್ ಗಾಡಿ ಇದು. ಆಲ್ಟರ್ ಮಾಡಿದಾರಾ? ಮ್ಯಾಕ್ ವೀಲ್ ಎಲ್ಲ ಇದೆ, ಮತ್ತು ಸಬ್ಬೂಫರ್ ಆಂಪು ಎಲ್ಲ ಸಿಸ್ಟಮ್ ಎಲ್ಲ ಒಳ್ಳೆ ಸಿಸ್ಟಮ್ ಎಲ್ಲ ಇದೆ. System ಒಂದು 50,000 ರೂಪಾಯಿ ಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಗಾಡಿಲಿ. ಸ್ಕ್ರೀನ್ ಟಚ್ ಅಲ್ಲ ಅದು? ಹೌದು, ಸ್ಕ್ರೀನ್ ಟಚ್. 50,000 ರೂಪಾಯಿ ಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್ ಗಾಡಿಲಿ. ಓಕೆ ಆಯ್ತಲ್ಲ. ಇದು FC ಎಲ್ಲ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 2,25,000 ಹೇಳ್ತೀವಿ, ಹೆಚ್ಚು ಕಮ್ಮಿ ಕೊಡ್ತೀರಿ. ಗಾಡಿ ಮರ ಸಕ್ಕದ ಮೇಂಟೈನ್. ಒಂದು ಗೆರೆ ಇಲ್ಲ ಸರ್ ಗಾಡಿ ಮೇಲೆ. ಅದೇ ನೋಡಿದೆ. ಯಾರೋ ಒಳ್ಳೆ ರೈಡರ್ ಯೂಸ್ ಮಾಡಿರಂಗ. ಹೌದು, ಸಿಂಗಲ್ ಓನರಾ? ಸಿಂಗಲ್ ಓನರ್ ಸರ್, ಸೆಕೆಂಡ್ ಓನರ್. ಸೆಕೆಂಡ್ ಓನರಾ? ಓಕೆ, ಪರವಾಗಿಲ್ಲ. ಓಕೆ ಸರ್. ವೀಲ್ ಫುಲ್ ಇದೆ. ಮ್ಯಾಕ್ ವೀಲ್. ಓಕೆ ಸರ್. ಈಕೋ ಬಗ್ಗೆ ಹೇಳಿ. ನಾವು ಕೇಳ್ತಾ ಮೆಸೇಜ್ ಮಾಡಿ ಕೇಳ್ತಾ ಇದ್ರು. 2017 ಬ್ರದರ್ ಇದು. ಓಕೆ ಆಯ್ತಾ. ಸಿಂಗಲ್ ಓನರ್. 5 ಸೀಟರ್ AC ಗಾಡಿ. AC ಇದೆಯಾ? ಹಾ. ಓಕೆ ಓಕೆ. ಒಳಗಡೆ ತೋರಿಸ್ಬಿಡ್ತೀನಿ. 1,03,000 ಓಡಿದೆ. 1,03,000 ಓಡಿದ್ಯಾ? ಹಾ. ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಗಾಡಿ ಕ್ಲೀನ್ ಆಗಿದೆ. 4,40,000 ಆಗುತ್ತೆ ಪ್ರೈಸ್. 4,40,000 ಆಗುತ್ತೆ. 4,40,000 ರೂಪಾಯಿಗೆ 2017 ಈಕೋ ಕಾರು. ಸಿಂಗಲ್ ಓನರ್. ದಯವಿಟ್ಟು ಯಾರ ಇಂಟ್ರೆಸ್ಟ್ ಇತ್ತು ಅಂದ್ರೆ ಕಾಲ್ ಮಾಡಿ. ಥ್ಯಾಂಕ್ ಯು. ಇದ್ರ ಬಗ್ಗೆ ಹೇಳಿ ಸರ್. ಬಸ್ ಇದು 2010 ಅದು. 2010 ಮಾಡಲು. ಹಾ, ಥರ್ಡ್ ಓನರ್. 2,50,000 ಆಗುತ್ತೆ ನೋಡಿ. 2,50,000 2010 ಆಗುತ್ತೆ ಗಾಡಿ. ಓಕೆ ಸರ್, ಏನ್ ಹೇಳ್ತೀರಾ? 2,50,000 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಯಾವ ಮಾಡ್ಲಿದ? 2010 ಮಾಡಲು. 2,50,000 ಆಗುತ್ತೆ. AC ಗಾಡಿ ಅದು. AC ಇದೆಯಂತೆ. ಯಾರ ಇಂಟ್ರೆಸ್ಟ್ ಇದ್ರೆ ಸರ್ ಈ ಗಾಡಿ ಬಗ್ಗೆ ಹೇಳಿ ಸರ್. ಇದು ಟಿಯಾಗೋ 2017. ಓಕೆ. ಥರ್ಡ್ ಓನರ್. 3,90,000 ಆಗುತ್ತೆ ನೋಡಿ. ಥರ್ಡ್ ಓನರ್. ಡೀಸೆಲ್ ವೆಹಿಕಲ್ ಇದು. ಡೀಸೆಲ್ ವೆಹಿಕಲ್. ಓಕೆ. 3,90,000. ಎಕ್ಸಲೆಂಟ್ ಆಗಿದೆ. ವಿತ್ ಮ್ಯಾಗ್ ಇದೆ. ಥರ್ಡ್ ಓನರಾ? ಥರ್ಡ್ ಓನರ್. ನನಗೆ ಮಾತು ಹೇಳ್ಬಾರ್ದು, ಬಟ್ ತುಂಬಾ ಬೇಜಾರಿಂದಾನೇ ಹೇಳ್ತಾ ಇರೋದು. 3,90,000.
3,90,000 ಟಿಯಾಗೋ ಇದು ಟಿಯಾಗೋ ತುಂಬಾ ಚೆನ್ನಾಗಿದೆ ಗಾಡಿ ಮಾತ್ರ. ಒಳ್ಳೆ ದಮ್ ಗಾಡಿ ಇದು. ಯಾರಿಗಾರು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಥರ್ಡ್ ಓನರ್ ಅದೊಂಚೂರು ಆ ಬುದ್ಧಿ ಐತೆ ಅವ್ರಿಗೆ. ಸರ್ ಈ ಗಾಡಿ ಬಗ್ಗೆ ಸರ್. ಸರ್ 2015 ಮಾಡಲ್ ಇದು. ಓಕೆ ZXi ಓಕೆ ಡೀಸೆಲ್ ವೇರಿಯಂಟ್. ಓಕೆ ಟಾಪ್ ಎಂಡ್ ಮಾಡಲಿ, ಏರ್ ಬ್ಯಾಗ್ ಎಲ್ಲ ಬರ್ತದೆ, ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಬರ್ತದೆ. 73,000 ಗಾಡಿ ರನ್ ಆಗಿದೆ. ಸೆಕೆಂಡ್ ಓನರ್. ಓಕೆ ಪ್ರೈಸ್ ಸರ್? ಪ್ರೈಸ್ ಬಂದಿದ್ದು 5,75,000 ಹೇಳ್ತೀರಿ. 5,75,000. ಇವಕ್ಕೆಲ್ಲ ಒಳ್ಳೆ ಪೇಪರ್ ಇದೆ, ಒಳ್ಳೆ ಲೋನ್ ಆಗ್ತದೆ ಸರ್. ಸ್ಯಾಲರಿ IT ಆ ತರ ಇದೆ, ನಿಮ್ಗೆಲ್ಲ ಒಳ್ಳೆ 75-80% ಲೋನ್ ಆಗ್ತದೆ ನಿಮ್ಗೆ. ಕರ್ನಾಟಕ ಯಾವ್ದೇ ಮೂಲೆಯಲ್ಲಿ ಇದ್ರು ಲೋನ್ ಮಾಡಿಸ್ಕೊಡ್ತೀರಿ. ಬೆಂಗಳೂರು ಅಂತಿಲ್ಲ, ಎಲ್ಲಿದ್ರು ಲೋನ್ ಮಾಡ್ಕೊಡ್ತೀರಿ. ಓಕೆ ನೆಕ್ಸ್ಟ್ ಸರ್ ಹಂಗೆ. ಸರ್ ಇನ್ನೊಂದು ಈಕೋ ಇದೆ, ಇದ್ರ ಬಗ್ಗೆ ಹೇಳಿ ಸರ್. 2021 ಮಾಡಲ್, 21 ಮಾಡಲು 7 ಸೀಟರ್ ಗಾಡಿ. ಸೆಕೆಂಡ್ ಓನರ್ ಆಗಿದೆ. ಓಕೆ 34,000 ಓಡಿದೆ. ಗಾಡಿ ಅಲ್ಟಿಮೇಟ್ ಆಗಿದೆ ಸರ್. ಹೊಸದ ಏನು ಹಳೆದ ಇದು? ಹಳೆ ಹೊಸದು ಸರ್. ಹೊಸ ಗಾಡಿ ಹೌದು ಸರ್, ಹಂಗೆ ಇದೆ ಸರ್ ಗಾಡಿ. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅನ್ಕೊಂಡೆ ರೆಫ್ಯೂಸ್ ಆಗಿಲ್ಲ, ಗಾಡಿ ನೀಟಾಗಿ ಹೋಗಿದೆ ಸರ್. ನಿಮ್ಮಲ್ಲಿ ಬರೀ ಹೊಸ ಗಾಡಿಗಳ ತರ ಐತಲ್ಲ ಸರ್. 540 ಹೇಳ್ತೀವಿ ಸರ್ ರೇಟ್ ಇದು. ಸರ್ ರೇಟ್ ಹೇಳಿ ಸರ್ ಇದ್ರದ್ದು. 5,40,000 ಹೇಳ್ತೀವಿ ಸರ್. ಹೊಸ ಟೈರ್ ಹಾಕಿದ್ದಾರೆ ಸರ್. 34,000ಕ್ಕೆ 40,000 ಹೇಳ್ತಿದ್ದಾರೆ. ಟೈರ್ ಹೊಸ 4 ಕ್ರಾಕ್ ಹೊಸ ಟೈರ್ ಇದೆ ಸರ್. ಓಕೆ ಅಂದ್ರೆ ಟೈರ್ ಸ್ವಲ್ಪ ಒಂದು 75% ಇತ್ತು. ಮಾಡಲ್ ಗಾಡಿ ಅಂತ ಚೇಂಜ್ ಮಾಡಿ ಹೊಸ ಟೈರ್ ಹಾಕಿದ್ದೀರಾ. ಹಾಕ್ಸ್ಬಿಟ್ಟಿದ್ದೀರಾ. ಹೌದು, ಅನುಕೂಲ ಆಗ್ಲಿ. ಈಗ ಇನ್ನೊಂದು 10,000-15,000 ಕಿಲೋಮೀಟರ್ ಓಡೋದು. ಗಾಡಿ ಚೆನ್ನಾಗಿತ್ತಲ್ಲ ಅಂದ್ರೆ ಟೈರ್ ಹೊಸ ಹಾಕ್ಬಿಟ್ಟಿದ್ದೀರಾ ಅಷ್ಟೇ. ಇದಕ್ಕೆ ಸೂಪರ್ ಸೂಪರ್ ಸರ್, ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೀರಾ. ತುಂಬಾ ಥ್ಯಾಂಕ್ಸ್ ಸರ್. ಹಂಗೆ ಸರ್ ನೆಕ್ಸ್ಟ್ ಸರ್ ವೈಟ್ ಕಲರ್ ಓಮ್ನಿ ತುಂಬಾ ಜನ ಕೇಳ್ತಾ ಇದ್ರು, ಇಲ್ಲಿ ಸಿಕ್ಬಿಟ್ಟಿದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. ಸರ್ 2014 ಮಾಡಲ್, 14 ಮಾಡಲ್, ಸಿಂಗಲ್ ಓನರ್ ಗಾಡಿ, 8 ಸೀಟರ್ ಗಾಡಿ. ಓಕೆ 8 ಸೀಟರ್ಸ್. ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ. ಸೀಟ್ ಗಿಟ್ ಎಲ್ಲ ಚೆನ್ನಾಗಿದೆ ಸರ್. ಹೌದು ಸರ್, ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ ಸರ್. ಇದು 2,80,000 ಹೇಳ್ತೀವಿ, ಹೆಚ್ಚು ಕಮ್ಮಿ ಕೊಡ್ತೀನಿ. ಸೀಟ್ ಎಲ್ಲ ಹೊಸದು ಹಾಕ್ಸ್ಬಿಟ್ಟಿದ್ದಾರೆ. 8 ಸೀಟರ್ ವೆಹಿಕಲ್, ಸಿಂಗಲ್ ಓನರ್. ಸಿಂಗಲ್ ಓನರಾ? ಹೌದು ಸರ್, ಸಿಂಗಲ್ ಓನರ್. RC ಎಂಟ್ರಿ ಇದೆ. ಸೀಟ್ ಅಲ್ಲ, RC ಎಂಟ್ರಿ 8 ಸೀಟರ್ ಇದೆ.